Cheers, guys. We're Yes. going on an adventure. All set. Very good morning, guys. All set for our adventure. Bro, Akash. Akash? Full busy ಐತ. ಏನಾಯ್ತು? ಏನು ಚೆನ್ನಾಗಿ ಗೊತ್ತೆ? ನಂಗೆ ಹೊಸ ಬೀನ್ ಬಾಕಿ ಕೊಡ್ಲಿಲ್ಲ ಅಂದರೆ ಆವಾಗ ಇರೋದು ನೋಡ ಎಲ್ಲ ಬೀನ್ಸ್ ಎಲ್ಲ ಆಚೆ ಹಾಕಿ ನೀನು. ಎಸ್ ವಿ ಆರ್ ಆಲ್ ಸೆಟ್ ಗೈಸ್. ಕ್ಲೀನ್ ಮಾಡ್ಬಿಟ್ಟು ಹೋಗಿ ಮನೇನ. ಆ್ಯಂಡ್ ವಿ ಆರ್ ಡೂಯಿಂಗ್ ಎ ಟ್ರೆಕ್ ಟುಡೇ. 4 ಗಂಟೆಗೆ ರಿಪೋರ್ಟಿಂಗ್ ಅಂತ ಹೇಳಿದ್ರು ಆಫೀಸ್ ಹತ್ರ. ಬಟ್ ಇನ್ನು ನಾವಿಲ್ಲಿ 7 ಲೇಟಾಗಿ ಹೋಗಿದ್ದ. ಇನ್ನೊಬ್ಬ ಅಲ್ಲಿ ಒಳಗಡೆ ಇದ್ದಾನೆ ಸ್ನಾನ ಮಾಡಿಕೊಂಡು. ಎಲ್ಲ ಲೇಟ್ ಮಾಡ್ಕೊಂಡು ಕೂತವ್ರೆ. ನಾನು ಆಲ್ ಸೆಟಪ್ ಎಲ್ಲ ರೆಡಿಯಾಗಿ ಬ್ಯಾಗ್ ಹಾಕ್ಕೊಂಡು ಒಳ್ಳೆ ಎಲ್ಲೇ ಟ್ರೆಕ್ಕಿಂಗ್ ಆಗೋಗುತ್ತೆ ನಮ್ಮದು. ಎಸ್ ಆಫೀಸ್ ಹತ್ರ ಹೋಗ್ತಾ ಅಲ್ಲಿ ಸಿಗುವ. ಮೀಟ್ ಯು ಗೈಸ್ ದೇರ್. My manager, guys. It's my manager. Hey, ಲೇಟ್ ಮಾಡೋದು ಮಾಡಿಬಿಟ್ಟು ಕೊಡೆ ಅಲ್ಲೇ. ಹೇ ಗುಡ್ ಮಾರ್ನಿಂಗ್ ಗೈಸ್. ಸೇ ಹಲೋ ಟು ಮೈ ಬ್ಲಾಗ್. ಮತ್ತೆ ಏನು ಸಮಾಚಾರ? Hello. ಗುಡ್ ಮಾರ್ನಿಂಗ್. ಹೇ ಐನ್ಸ್ ಮರ್ಗೇಶ್ ಬಾಯ್, ಹೌ ಆರ್ ಯು? ಎಲ್ಲ ಸುಮಿತಾ ಆಲ್ ಸೆಟ್? ಎಸ್ ನಮಸ್ಕಾರ. ಹಾಯ್ ಬ್ರೋ. ದರ್ಶನ್ A few minutes later. ಯೂಟ್ಯೂಬರ್ ಸರಿ ಇಲ್ಲ. ಏನೇನು ಮಾಡು. ಎಸ್ ಫೈನಲಿ. ಓಕೆ ಗೈಸ್, ಸೊ ಎಲ್ಲ ಅಸೆಂಬಲ್ ಆಗಿ ಪ್ಲೀಸ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಲಾಂಗ್. ಇಲ್ಲಿವರೆಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೌ ವಿ ಆರ್ ಎಂಟರಿಂಗ್ ಟು ಸ್ಕಂದಗಿರಿ. ಸೊ ಸ್ಕಂದಗಿರಿ ಟ್ರೆಕ್ 4 kilometers. ಈಸಿ ಟು ಮಾಡ್ರೇಟ್ ಇರುತ್ತೆ. ಯಾರಿಗಾದ್ರೂ ಸುಸ್ತಾದ ನೀವೇ ಎತ್ಕೊಂಡು ಹೋಗಿ. ನಾವು ಯಾರೋ ಹೊತ್ಕೊಂಡು ಬರಲ್ಲ. ಗ್ಯಾಪಲ್ಲಿ ಗ್ಲೂಕೋಸ್ ಕೊಡ್ತೀವಿ. ಆ್ಯಂಡ್ ಫಾರೆಸ್ಟ್ ಏರಿಯಾ ಎಂಟರ್ ಆಗ್ತಾ ಇದ್ದೀವಿ. ಎಲ್ಲ ಹುಷಾರು. ಬಾಯ್. ಓಕೆ ಚಲೋ. ಕಮ್ ಆನ್ ಗೈಸ್, ಲೆಟ್ಸ್ ಗೋ. Yes. Oh, now the difficult level starts. So trekking is fun, but it is also a responsibility.
ಯಾರು ಪ್ಲಾಸ್ಟಿಕ್ನ ತೊಗೊಂಡು ಬರೋಕ್ಕೆ ಹೋಗ್ಬಿಡಿ. ತೊಗೊಂಡು ಬಂದ್ರೂ ಯಾ ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ. ಇಲ್ಲ ಅಲ್ಲಿ ಚೆಕ್ ಪಾಯಿಂಟೆಲ್ಲ ಬಿಡೋಲ್ಲ, ಅದು ಡಿಫ್ರೆಂಟು. ಪ್ಲೀಸ್ ಡೋಂಟ್ ಲಿಟರ್ ದ ಪ್ಲೇಸ್. ಅದೇ ಯಾ ಹಾಂ, ನಮ್ಮ ಪರಿಸರ ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಸೊ ರೆಸ್ಪಾನ್ಸಿಬಲ್ ಆಗಿರಿ. ಯಾ, ಬಿ ಎ ರೆಸ್ಪಾನ್ಸಿಬಲ್ ಸಿಟಿಸನ್. ಟು ಬ್ಯಾಡ್ ನಾನು ಈಸಿ ಇರುತ್ತೆ ಅಂದ್ಕೊಂಡೆ ಬ್ರೋ. ಮನೇಲಿ ತಿನ್ಕೊಂಡು ಆರಾಮಾಗಿ ಮಲ್ಕೊಂಡು ಉಳ್ಳಾಡ್ಕೊಂಡು ಇರೋರಿಗೆ ದಿಸ್ ವಿಲ್ ಬಿ ರಿಯಲಿ ಡಿಫಿಕಲ್ಟ್ ಚಾಲೆಂಜ್. ಜಸ್ಟ್ ಅಪ್ ಆ್ಯಂಡ್ ಡೌನ್ 4 ಕಿಲೋಮೀಟರ್ಸ್ಗೆ ಉಸಿರು ಹೋದಂಗೆ ಆಗ್ತದೆ. ಸಾರಿ, ಕರೆಕ್ಷನ್. ಅಪ್ ಆ್ಯಂಡ್ ಡೌನ್ 8 kilometers, ಒನ್ ವೇ 4 kilometers. ಟೂ ಡಿಫಿಕಲ್ಟ್. ಅವಾಗ ಟ್ರೆಕ್ಕಿಗೆ ಬಂದರೆ ಇಂಥ ದಾರಿ ಕಾಣದೆ ಆಗುತ್ತೆ ಅಂತ ನಮ್ಮ ಹುಡುಗ ಎಲ್ಲರಿಗೂ ದಾರಿ ದೀಪ ಹಾಕ್ತಿದ್ದಾನೆ. ಒಂದು ಬೋರ್ಡ್ ನಿಲ್ಲಿಸಿ ಎಲ್ಲರಿಗೂ ದಾರಿ ತೋರಿಸ್ತಿದ್ದಾನೆ. ಇಲ್ಲಾಂದರೆ ದಾರಿ ತಪ್ಪೋ ಚಾನ್ಸಸ್ ಜಾಸ್ತಿ ಇದೆ ಇಲ್ಲಿ. ಯಾಕಂದರೆ ಈ ಕಡೆನೂ ಒಂದು ವೇ ಇದೆ, ಸ್ವಲ್ಪ ಈ ಕಡೆ ಬಂದು ಮತ್ತೆ ಲೆಫ್ಟ್ ರೈಟಿಗೆ ನೋಡಿದ್ರೆ ಈ ಕಡೆಯಿಂದ ಒಂದು ದಾರಿ ಇದೆ. ಆ ಬೋರ್ಡ್ ಏನಾದರೂ ಇಲ್ಲ ಅಂದರೆ ನಮ್ಮವ್ರು ದಿಕ್ಕಾಪಾಲಾಗಿ ಹೋಗ್ತಾರೆ. ಇಲ್ಲಾಂದರೆ ಹಿಂಗೆ ಟಯರ್ಡಾಗಿ ಇಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಬಂಡಿ ಅಲ್ಲ ಮಸ್ತ್ ಮೇಲೆ ಹೊಟ್ಟೋಗಿರ್ತಾನೆ. ನನ್ನ ಮಕ್ಕಳು ಬದಲ ಬಿಡು ಅಂತ ಹೇಳಿ. ಲಿಟರಿಂಗ್ ಇಸ್ಂಟ್ ಕೂಲ್. ದ ಗುಡ್ ಪಾರ್ಟ್ ಈಸ್ ಎಲ್ಲ ಕಡೆ ಡೈರೆಕ್ಷನ್ಸ್ಗೆ ಬೋರ್ಡ್ ಹಾಕಿದ್ದಾರೆ ಆ್ಯಂಡ್ ಆರಾಮಾಗಿ ಎಲ್ಲೂ ಕಳೆದೋಗ್ದಿರಂಗೆ ಆರಾಮಾಗಿ ಡೆಸ್ಟಿನೇಷನ್ ರೀಚ್ ಆಗ್ಬೋದು. ಆ್ಯಂಡ್ ಗೈಸ್, ದಿಸ್ ಇಸ್ ದ ವ್ಯೂ. ಏನು ಮಸ್ತಾಗಿದೆ ಬ್ರೋ. Darshi, come on, you can do it. Darshi! Nice. Top ಹೋಗಿದೆ ಅನ್ಸುತ್ತೆ. Darshi! Let's go, Darshi. Hey. ಆಗಲ್ವಲೇ. ಹೇ, ಇನ್ನೂ ಇದೆ. ಗೈಸ್, ಅಯ್ಯೋ, this is the ಅವಸ್ಥೆ of the guy who wanted to buy the GoPro and come for a trekking. He was too ready in the morning and now one by one everyone is making ಆಗಲ್ಲ ಗೈಸ್, ತುಂಬಾನೇ ಡಿಫಿಕಲ್ಟ್ ಬ್ರೋ. ಸಿಲ್ಲ 1.5 ನನ್ನ ಮನೆಗೆ ಹೋಗ್ತೀನಲ್ಲ. ಇಲ್ಲಿಂದ ಸ್ಟಾರ್ಟ್ ಎಲ್ಲ ಪಿಕ್ಚರ್.
ಬಾಡೆ ಓಕೆ ಬ್ರೋ. ಲೆಟ್ಸ್ ಗೆಟ್. ಯಾಕಡೆ ಬ್ರೋ? ಯಾಕಡೆ? ಅದು ಆ ಕಡೆಯಿಂದ ಬರೋದು ಸರ್. ಇದು ಸ್ಲೋಪ್. ಓಮಾ ಗುಹೆ ಇದೆಯಾ? ಹೌದು ಹೌದು. We're almost here, guys. Not that 1 kilometer. 1 ಕಿಲೋಮೀಟರಾ? ನಾನು ರಿಟರ್ನ್ ಹೋಗ್ತೀನಿ. ನನಗೆ 10 ಚಾಕು ಹಾಕ್ತಂಗೆ ಆಗಲ್ಲ. ಎವ್ರಿಥಿಂಗ್ ಇಸ್ ಜೀವನ. ಇನ್ಮೇಲೆ ಸ್ಟಾರ್ಟ್ ವರ್ಕೌಟ್ ಕ್ಲೀನಾಗಿ. ಆರಾಮಾಗಿ ಮನೇಲಿ ಇರ್ತದ್ನಲ್ಲ ಬ್ರೋ. ಎಸ್. ಹಾಂ, ಎಲ್ಲಿಗೆ? ಇದೇನಾ ಪಾಯಿಂಟು? ಕ್ಯಾನನ್ ಬಾಲ್. Guys, say hi to YouTube. ಬ್ಯೂಟಿಫುಲ್. ಆ್ಯಕ್ಚುಲಿ ನಾವು ಸನ್ರೈಸಿಗೆ ಬರಬೇಕಾಗಿತ್ತು, ಬಟ್ ದ ಸನ್ ಬೇಗನೆ ರೈಸ್ ಆಗೋಯ್ತು. ಮಸ್ತು ವ್ಯೂ, ಬಟ್ ಬಿಸಿಲು ಇರಬೇಕಾದ್ರೆ ಬಂದಿದೆ. ದ ಟ್ರೆಕ್ ವಾಸ್ ವೆರಿ ಡಿಫಿಕಲ್ಟ್. ಫಸ್ಟ್ ಟೈಮ್ ಯಾರಾದರೂ ಟ್ರೈ ಮಾಡಂಗಿದ್ರೆ ಸ್ಕಂದಗಿರಿನ, ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ಆಗಲ್ಲಪ್ಪ, 4 ಕಿಲೋಮೀಟರ್ಗೆ ಬರೋಕ್ಕೆ ಉಸಿರೆಲ್ಲ ನಿಂತೋಯ್ತು. ಸೂಪರ್. ಬಿಸಿಲಲ್ಲಿ ಕಾಣಿಸ್ತಿದೆಯೋ ಇಲ್ವೋ ವ್ಯೂ, ಐ ಡೋಂಟ್ ನೋ, ಬಟ್ ದಿ ಬೆಸ್ಟ್. ವಾವ್, ಬ್ಯೂಟಿ.